ಹೆಲೋ ಆಲ್, ಎಲ್ರಿಗೂ ಸ್ವಾಗತ. ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು ಒಂದು ಇಂಪಾರ್ಟೆಂಟ್ ಆದಂಥ ಟಾಪಿಕ್, ದಟ್ ಇಸ್ PIL, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಈ ಟಾಪಿಕ್ ಈಗ ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಚರ್ಚೆಯಲ್ಲಿದೆ. ಬಿಕಾಸ್ ಶಬರಿಮಲೆ ಕೇಸ್ ಇನ್ 2018 ಅಲ್ಲಿ ಜಸ್ಟಿಸ್ ಪಾಸ್ ಆಗಿತ್ತು, ಜಡ್ಜ್ಮೆಂಟ್ ಪಾಸ್ ಆಗಿತ್ತು. ಆ ಜಡ್ಜ್ಮೆಂಟ್ ನ ರಿವ್ಯೂ ಪಿಟಿಷನ್ ಫೈಲ್ ಆಗಿದೆ ಇನ್ 9 ಜಡ್ಜಸ್ ಬೆಂಚ್ ನ ಮುಂದೆ. ಅಂಡ್ ಈ 9 ಜಡ್ಜಸ್ ಬೆಂಚ್ ಅಲ್ಲಿರುವಂಥವ್ರು ಒಬ್ಬರು ನಮ್ಮ ಜಸ್ಟಿಸ್ BV ನಾಗರತ್ನ ಅವರು, ಓನ್ಲಿ ಫೀಮೇಲ್ ಜಡ್ಜ್. ಈ ಬೆಂಚಲ್ಲೆಲ್ಲ ಆಕ್ಚುಲಿ ಕಂಪ್ಲೀಟ್ ಸುಪ್ರೀಂ ಕೋರ್ಟ್ನ ಜಡ್ಜಸ್ ಇದ್ರಲ್ಲೇನೆ ಈಗ ಸದ್ಯಕ್ಕಿರೋದು ಒಂದು ಸಿಂಗಲ್ ಫೀಮೇಲ್ ಜಸ್ಟಿಸ್ ಅಂತ ಹೇಳಿದ್ರೆ ಜಸ್ಟಿಸ್ BV ನಾಗರತ್ನ ಅವರು. ಸೊ ಈ ಡಿಸ್ಕಷನ್ ಏನಿದೆ ಇದರಲ್ಲೀಗ ಈ ಒಂದು ರಿವ್ಯೂ ಪಿಟಿಷನ್ ಏನು ನಡೀತಿದೆ, ಇದರಲ್ಲಿ ಸೆಂಟರ್ನ ರೆಪ್ರೆಸೆಂಟ್ ಮಾಡ್ತಿರುವಂಥ ನಮ್ಮ ಸಾಲಿಸಿಟರ್ ಜನರಲ್, ದಟ್ ಇಸ್ ತುಷಾರ್ ಮೆಹ್ತಾ ಅವರು ಪಾಯಿಂಟ್ ಅನ್ನ ಹೇಳ್ತಾರೆ ದಟ್ PIL ಔಟ್ಡೇಟೆಡ್ ಆಗಿದೆ ಅಥವಾ ಮಿಸ್ಯೂಸ್ ಆಗ್ತಿದೆ, ಸೊ ಇದು ಸಾಕಾಗಿದೆ, ಈಗ ಇದನ್ನ ರಿಮೂವ್ ಮಾಡಬೇಕು ಅಂತ. ಆ್ಯಂಡ್ ಇದಕ್ಕೆ ಆನ್ಸರ್ ಮಾಡ್ತಾ ಜಸ್ಟಿಸ್ BV ನಾಗರತ್ನ ಅವರು ಹೇಳ್ತಾರೆ ದಟ್ ಈ PIL ನ ಕಾನ್ಸೆಪ್ಟ್ ನಮಗೆ ಹೇಗೆ ಬಂತು ಆ್ಯಂಡ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ PIL ಇರಬೇಕಾ ಬೇಡವಾ ಅನ್ನೋದ್ರ ರಿಲೇಟೆಡ್ ಒಂದು ನಡೆದಂಥ ಡಿಬೇಟ್. ಸೊ ಈ ವಿಡಿಯೋ ಅಲ್ಲಿ ನಾನು ನಿಮಗೆ ವಾಟ್ ಇಸ್ PIL ಆ್ಯಂಡ್ ಈ ಒಂದು ಡಿಸ್ಕಷನ್ ಡಿಬೇಟ್ ಏನಿದೆ ಈಗ ಸದ್ಯಕ್ಕೆ ಏನು ಸ್ಟ್ಯಾಂಡಲ್ಲಿದೆ ಅನ್ನೋದ್ರ ರಿಲೇಟೆಡ್ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಟಿಲ್ ದ ಎಂಡ್ ನೋಡಿ. ಆ್ಯಂಡ್ ಆಲ್ಸೋ ವಿಡಿಯೋಸ್ ಇಷ್ಟ ಆಗ್ತದೆ, ಲಾ ರಿಲೇಟೆಡ್ ವಿಡಿಯೋಸ್, ಈ ರೀತಿ ನಾವು ಇನ್ನಷ್ಟು ಕಾಮನ್ ಟಾಪಿಕ್ಸ್ ರಿಲೇಟೆಡ್ ಕೂಡ ಸಹ ಅಡ್ರೆಸ್ ಮಾಡೋಣ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಫ್ ಯು ಆರ್ ಅ ಲಾ ಸ್ಟೂಡೆಂಟ್. ಈ ಚಾನಲ್ ನಿಮಗೆ ತುಂಬ ಬೆನಿಫಿಷಿಯಲ್ ಆಗಿರುತ್ತೆ ನಿಮ್ಮ ಸ್ಟಡೀಸ್ಗೆ ಆ್ಯಂಡ್ ನಿಮ್ಮ ಒಂದು ಓವರಾಲ್ ಡೆವಲಪ್ಮೆಂಟಿಗೆ, ದಟ್ ಇಸ್ ನಿಮ್ಮ ಒಂದು ಲೀಗಲ್ ಅಪ್ಡೇಟ್ಸ್ಗೋಸ್ಕರ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಸೊ ಬಿಫೋರ್ ವಿ ಸ್ಟಾರ್ಟ್ ನಾನು ನಿಮಗೆ PIL ನ ಒಂದು ಕಾಂಟೆಕ್ಸ್ಟ್ ತಿಳಿಸ್ತೀನಿ. ಸೊ ವಾಟ್ ಇಸ್ PIL ಅಂತ ಹೇಳುವಾಗ, PIL ಆಲ್ರೆಡಿ ನಮಗೆ ಹೇಳ್ತಿದೆ ದಟ್ ಇಸ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಇದು ಯಾವುದೇ ಕಾನ್ಸ್ಟಿಟ್ಯೂಷನಲ್ ಟಾಪಿಕ್ ಅಲ್ಲ, ಕಾನ್ಸ್ಟಿಟ್ಯೂಷನಲ್ ಎಲ್ಲೂ ಬರೆದಿರೋದಲ್ಲ. ಇದನ್ನ ಜಸ್ಟಿಸ್ PN ಭಗವತಿ ಅವರು, ನಮ್ಮ ಒಂದು ಆಗ ಇದ್ದಂಥ ಸಿಟ್ಟಿಂಗ್ ಜಡ್ಜ್ ಅವರು, ಚೀಫ್ ಜಸ್ಟಿಸ್ ಅವರು, ಹಾಗೆ ಜಸ್ಟಿಸ್ VR ಕೃಷ್ಣ ಅಯ್ಯರ್ ಇವರು ಥ್ರೂ ಲೀಗಲ್ ಪ್ರೆಸಿಡೆಂಟ್ಸ್ ಅನ್ನಂಥ ಒಂದು ಟಾಪಿಕ್, ದಟ್ ಇಸ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಈ PIL ನಲ್ಲಿ ಏನಾಗುತ್ತೆ, ಈಗ ನನಗೆ ಯಾವುದೋ ಒಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ ನಾನು ಕೋರ್ಟ್ಗೆ ಹೋಗ್ತೀನಿ ಕೇಸ್ ಫೈಲ್ ಮಾಡೋದಕ್ಕೆ. ಬಟ್ ಸಾಮಾಜಿಕವಾಗಿ ಕಾಮನ್ ಎಲ್ಲರಿಗೂ ಪಬ್ಲಿಕ್ಕಲ್ಲಿ ಒಂದು ಏನಾದರೂ ಪ್ರಾಬ್ಲಮ್ ನಡೀತಿದೆ ಆ್ಯಂಡ್ ಇದನ್ನು ಅಡ್ರೆಸ್ ಮಾಡೋದಕ್ಕೆ ಯಾರು ಹೋಗಬೇಕು, ಯಾರು ಹೊಣೆ ಅಂತ ಹೇಳುವಾಗ ಈ ಟಾಪಿಕ್ ಆ್ಯಂಡ್ ನಮಗೆ PIL ಎಷ್ಟು ಇಂಪಾರ್ಟೆಂಟ್, ಇದರ ಇಂಪಾರ್ಟೆನ್ಸ್ ಹೇಳಬೇಕಂತಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮಗಿರುವಂಥ ಎಲ್ಲ ಎನ್ವೈರ್ಮೆಂಟಲ್ ಏನು ಟಾಪಿಕ್ಸ್ ಇದೆ, MC ಮೆಹ್ತಾ ಜಡ್ಜ್ಮೆಂಟ್ಸ್ ಇದೆ, ಕೇಸಸ್ ಇದೆ, ನಾವೇನು ಕಾಲೇಜಲ್ಲಿ ಓದಿದ್ದೀವಿ, ಇದನ್ನು ಒಂದು ಬೇಸ್ ಏನೇ ಹೇಳ್ಬೋದು PIL ಆಗಿರುತ್ತೆ. ಕಸ್ಟೋಡಿಯಲ್ ಡೆತ್ಸ್ನ ರಿಲೇಟೆಡ್ ಅಡ್ರೆಸ್ ಮಾಡಿರೋದು PIL ನ ಮುಖಾಂತರ. ಸೊ ಸುಮಾರು ಟಾಪಿಕ್ಸ್ನ ನಾವು ಸೀರಿಯಸ್ ಮ್ಯಾಟರ್ಸ್ನ, ಪಬ್ಲಿಕ್ ಕನ್ಸರ್ನನ್ನು PIL ಮುಖಾಂತರ ಅಡ್ರೆಸ್ ಮಾಡ್ತಿದ್ದೀವಿ. ಸೊ ಆ ರೀತಿ ಒಂದು ಇಂಪಾರ್ಟೆಂಟ್ ಆದಂಥ ಟಾಪಿಕ್ ಇದು. ಆ್ಯಂಡ್ PIL ಎಸ್ ಒಂದು ಪಾಯಿಂಟ್ ಅಗ್ರಿ ಮಾಡಬಹುದು, ಮಿಸ್ಯೂಸ್ ಆಗ್ತದೆ, ಬಟ್ ಹಾಗಂತ ಕಣ್ಮುಚ್ಕೊಂಡು ಬಂದಂಥ PIL ಎಲ್ಲ ಏನು ಆಕ್ಸೆಪ್ಟ್ ಮಾಡ್ತಿಲ್ಲ. ಸೊ ಅರ್ಥ ಮಾಡ್ಕೊಳ್ಳೋಣ. ಸೊ ಅಂಡರ್ಸ್ಟುಡ್ ದ ಟಾಪಿಕ್. ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ ನಾವು ಲಿಟಿಗೇಷನ್ ಅನ್ನ ಫೈಲ್ ಮಾಡ್ತಿರೋದು, ಇದು ಲೀಗಲ್ ಆಕ್ಷನ್ ತಗೊಳ್ತಿರೋದು. ಪಬ್ಲಿಕ್ ಇಂಟ್ರೆಸ್ಟ್ ಅಥವಾ ಸಾಮಾನ್ಯ ಒಂದು ಗುಂಪಿನ ಒಂದು ಪಬ್ಲಿಕ್ ಫೇಸ್ ಮಾಡ್ತಿರೋಂಥ ಒಂದು ಸೊಸೈಟಲ್ ಇಶ್ಯೂಸ್ನ, ಕನ್ಸರ್ನ್ಸ್ನ ರೇಸ್ ಮಾಡ್ತಿರೋವಂಥದ್ದು. ಆ್ಯಂಡ್ ಇದನ್ನು ಯಾರು ಬೇಕಾದರೂ ರೇಸ್ ಮಾಡಬಹುದು. ಆ್ಯನ್ ಇಂಡಿವಿಜುವಲ್ ಅಥವಾ ಒಂದು NGO ಆರ್ಗನೈಸೇಷನ್ ಯಾರು ಬೇಕಾದರೂ ಈ ಒಂದು ಕನ್ಸರ್ನನ್ನು ರೇಸ್ ಮಾಡಬಹುದು. ಆ್ಯಂಡ್ ಇದು ಯಾವುದೇ ಒಂದು ಪಬ್ಲಿಕ್ನ ರೈಟ್ಸನ್ನು ಪ್ರೊಟೆಕ್ಟ್ ಮಾಡಬೇಕು, ಬಟ್ ಆ ಪಬ್ಲಿಕ್ ರೈಟ್ಸ್ ವೈಲೇಟ್ ಆಗ್ತದೆ, ದೆನ್ ಇನ್ ಸಚ್ ಕಂಡೀಷನ್ ನಾವು ರೇಸ್ ಮಾಡ್ತಿದ್ದದ್ದು. ಇದರಲ್ಲಿ ಎನ್ವೈರ್ಮೆಂಟ್ ರೈಟ್ಸ್, ಕರಪ್ಷನ್, ಹ್ಯೂಮನ್ ರೈಟ್ಸ್ನ ಕೇಸಸ್, ಸುಮಾರು ಹ್ಯೂಮನ್ ರೈಟ್ಸ್ನ ಕೇಸಸ್ PIL ಇಂದ ಅಡ್ರೆಸ್ ಆಗಿದೆ. ಸೊ ಈ ಕಂಡೀಷನ್ಸ್ನ ನಾವು ಅಡ್ರೆಸ್ ಮಾಡ್ತೀವಿ PIL ಮುಖಾಂತರ. ಆ್ಯಂಡ್ ಇಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಗಿವನ್ ಒಂದು ಪ್ರಾಪರ್ ಲೀಗಲ್ ಇಂಜುರಿ ಅಥವಾ ಒಂದು ರೈಟ್ಸ್ ಇದೆ ಆ್ಯಂಡ್ ಅದನ್ನು ಕರ್ಟೇಲ್ ಆಗಿದೆ. ಫಾರ್ ಎಕ್ಸಾಂಪಲ್, ಈಗ ನಮಗೆ ಸುಮಾರು ಇಂಡಸ್ಟ್ರೀಸ್ ಅಂತ ಹೇಳುವಾಗ ಅದರ ಒಂದು ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್ ಹೇಗೆ ಅಡ್ರೆಸ್ ಮಾಡ್ತೀವಿ. ಆರ್ಟಿಕಲ್ 21 ನಮಗೆ ಒಳ್ಳೆಯ ಒಂದು ಗಾಳಿ, ನೀರಿನ ಒಂದು ರೈಟನ್ನು ಕೊಡ್ತಿದೆ. ಸೊ ಇದರಲ್ಲಿ ಇರುವಂಥ ನಮ್ಮ ರೈಟ್ ವೈಲೇಟ್ ಆಗ್ತದೆ, ಪಬ್ಲಿಕ್ನ ಹೆಲ್ತ್ ಕನ್ಸರ್ನ್ಸ್ ಇದೆ. ಸೊ ಅದರ ಅಕಾರ್ಡಿಂಗ್ಲಿ ನಾವು ಇಂಡಸ್ಟ್ರೀಸ್ ಅಗೇನ್ಸ್ಟ್ PILನ ಫೈಲ್ ಮಾಡೋದು ಎಕ್ಸೆಟ್ರಾ ಅಂತ ಮಾಡ್ತಿರೋದು. ಸೊ ಅದೇ ರೀತಿ ಒಂದು ಬೇಸಿಕ್ ಎಕ್ಸಾಂಪಲ್ ನಿಮ್ಗೆ ಈಗ ಕೊಟ್ಟಿದ್ದು. PIL ಎಲ್ಲಿಗೆ ಫೈಲ್ ಆಗುತ್ತೆ, ಆರ್ಟಿಕಲ್ 226 ಮುಖಾಂತರ ಹೈಕೋರ್ಟ್ಗೆ ಆ್ಯಂಡ್ ಆರ್ಟಿಕಲ್ 32 ಮುಖಾಂತರ ಸುಪ್ರೀಂ ಕೋರ್ಟ್ಗೆ ಫೈಲ್ ಮಾಡ್ತಿರೋದು. ಆ್ಯಂಡ್ ಆಲ್ಸೋ ಯು ರಿಮೆಂಬರ್ ದಟ್ ಇವೆರಡೂ ಸಹ ರಿಟ್ ಪಿಟಿಷನ್ಸ್ನ ಆರ್ಟಿಕಲ್ಸ್. ಸೊ ಈಗ ಯಾರು ಫೈಲ್ ಮಾಡಬಹುದು, ಯಾರು ಬೇಕಾದರೂ ಪಬ್ಲಿಕ್ ಸ್ಪಿರಿಟೆಡ್ ಪರ್ಸನ್ ನಿಮಗೆ ಒಂದು ಪ್ರಾಬ್ಲಮ್ ಫೇಸ್ ಆಗ್ತದೆ, ದೆನ್ ಅದರ ಅಕಾರ್ಡಿಂಗ್ಲಿ ನಿಮಗೆ ಇನ್ ದ ಸೆನ್ಸ್ ಒಂದು ಪಬ್ಲಿಕ್ಕಲ್ಲಿ ಒಂದು ಪ್ರಾಬ್ಲಮ್ ಫೇಸ್ ಆಗ್ತದೆ. ಶಬರಿಮಲೆ ಜಡ್ಜ್ಮೆಂಟಲ್ಲಿ ಕೂಡ ಸಹ ಈ ಟಾಪಿಕ್ ಏನೇ ರೇಸ್ ಆಗ್ತಿರೋದು. ಬಿಕಾಸ್
ಈ PIL ಮುಖಾಂತರ ಇದು ಬಂದಿರೋದು. PIL ನ ಫೈಲ್ ಮಾಡಿದಂಥ ವ್ಯಕ್ತಿ ಆ ಒಂದು ಪೂಜೆನೂ ಮಾಡೋದಿಲ್ಲ, ಡಿವೋಟಿನೇ ಅಲ್ಲ. ಅಂಥದ್ದು ಆ ವ್ಯಕ್ತಿ ಯಾಕೆ PIL ಫೈಲ್ ಮಾಡ್ದ? ಡಸ್ ಹಿ ಈವನ್ ಹ್ಯಾವ್ ಎನಿ ರೈಟ್ಸ್ ಟು ಫೈಲ್ ದಿಸ್? ಸೊ ಇಲ್ಲಿಂದ ಶುರು ಆಯಿತು ಟಾಪಿಕ್. PIL ಬಂದಿದ್ದು ಕನ್ಸರ್ನ್ ಅಲ್ಲಿಂದ. ಬಿಕಾಸ್ ಪಬ್ಲಿಕ್ ಸ್ಪಿರಿಟೆಡ್ ಪರ್ಸನ್ ಯಾರಿಗೆ ಆ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ ಆ್ಯಂಡ್ ಆ ಒಂದು ಕಂಡೀಷನಲ್ಲಿ ಯಾರು ಬೇಕಾದರೂ ಕೇಸ್ ಫೈಲ್ ಮಾಡಬಹುದಾ ಎಕ್ಸೆಟ್ರಾನ ಡಿಬೇಟಲ್ಲಿ ರೇಸ್ ಆಗಿದ್ದು. ಸೊ ಪಬ್ಲಿಕ್ ಸ್ಪಿರಿಟೆಡ್ ಪರ್ಸನ್ ಆಗಿದ್ದಾರೆ ಆ್ಯಂಡ್ NGO ಆ್ಯಕ್ಟಿವಿಸ್ಟ್ ಯಾರು ಬೇಕಾದರೂ. ದಿಸ್ ಇಸ್ ಅಟ್ಮೋಸ್ಟ್ ಇಂಪಾರ್ಟೆಂಟ್. ಇವತ್ತು PIL ಯಾಕೆ ಮಿಸ್ಯೂಸ್ ಅಂತ ಹೇಳ್ತಿದ್ದೀವಿ ಅಂತಂದರೆ, ಜನರಿಗೆ ಪರ್ಸ್ನಲ್ ಇಂಟ್ರೆಸ್ಟ್ ಬಂದಿದೆ, PILನ ಮುಖಾಂತರ ಪರ್ಸ್ನಲ್ ಇಂಟ್ರೆಸ್ಟ್ ತೀರಿಸ್ಕೊಳ್ಳೋದಕ್ಕೆ ಮಾಡ್ತಿರಬಹುದು, ಅಥವಾ ಯಾವುದೋ ಒಂದು ಅಜೆಂಡಾ ಮೋಟಿವ್ ಇಟ್ಕೊಂಡು ಮಾಡ್ತಿರೋ ಅಂಥದ್ದಾಗಿರಬಹುದು. ಸೊ ಹಾಗಾಗಿ ಅದರ ಒಂದು ಏನು ಪರ್ಪಸ್ ಇದೆ PIL ಅದು ಫುಲ್ಫಿಲ್ ಆಗ್ತಿಲ್ಲ, ಜನರ ಪರ್ಸ್ನಲ್ ಅಜೆಂಡಾ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕಾಗಿದೆ. ಸೊ ಈ ರೀತಿ ಮಿಸ್ಯೂಸ್ ಆಗ್ತಿದೆ ಅಂತ ಹೇಳಿ ಅಡ್ರೆಸ್ ಮಾಡ್ತಿರೋದು. ನಾವು ಗ್ರೌಂಡ್ಸ್ ಆಫ್ PIL ಏನಾಗಿರಬೇಕು ಅಂತಂದರೆ, ನಿಮ್ಮ ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆಗ್ತದೆ. ಸೊ ನಾನು ಆಲ್ರೆಡಿ ನಿಮಗೆ ಕೊಟ್ಟಂಥ ಎಕ್ಸಾಂಪಲ್ ಪ್ರಕಾರ ಆರ್ಟಿಕಲ್ 21 ನಿಮ್ಮದು ವೈಲೇಟ್ ಆಗ್ತಿದ್ದು. ಸೊ ಆ ಒಂದು ವೈಲೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಇದೆ. ಪಬ್ಲಿಕ್ ಇಂಜುರಿ ಕಾಸ್ ಆಗ್ತದೆ, ಪಬ್ಲಿಕ್ ಎಲ್ಲರಿಗೂ, ನಾಗರಿಕರಿಗೆ ಎಲ್ಲರಿಗೂ ಇಂಜುರಿ ಕಾಸ್ ಆಗ್ತದೆ. ಗೌರ್ಮೆಂಟ್ ಅದರ ರಿಲೇಟೆಡ್ ಏನೂ ಆ್ಯಕ್ಷನ್ ತಗೊಳ್ತಿಲ್ಲ. ಸೊ ಇದು ಅಟ್ ಮೋಸ್ಟ್ ಇಂಪಾರ್ಟೆಂಟ್. ಗೌರ್ಮೆಂಟ್ ಯಾವುದೇ ಆ್ಯಕ್ಷನ್ ತಗೊಳ್ತಿದೆ, ರೆಗ್ಯುಲೇಷನ್ಸ್ನ ನೋಡ್ತಿದೆ, ದೆನ್ ಓಕೆ. ಇಫ್ ದರ್ ಇಸ್ ನೋ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್, ಗೌರ್ಮೆಂಟ್ ಆ್ಯಕ್ಷನ್ ತಗೊಳ್ತಿಲ್ಲ, ದೆನ್ PILನ ಫೈಲ್ ಮಾಡಿ ಅಡ್ರೆಸ್ ಮಾಡಬಹುದು. ಇದು ಆಸ್ ಅ ಸ್ಟೂಡೆಂಟ್ ನೀವು ಡ್ರಾಫ್ಟಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಟೈಟಲ್, ಫ್ಯಾಕ್ಟ್ಸ್, ಪಾರ್ಟೀಸ್, ಲೀಗಲ್ ಗ್ರೌಂಡ್ಸ್, ರಿಲೀಫ್ ಎಕ್ಸೆಟ್ರಾ ಅನ್ನೋದಿರಬೇಕು. ಸೊ ಡಾಕ್ಯುಮೆಂಟ್ಸ್ ಎಕ್ಸೆಟ್ರಾ, ಫೈಲಿಂಗ್ ಪ್ರಾಸೆಸ್. ಬಟ್ ಈಗ ಟು ಸ್ಟಿಕ್ ಆನ್ ವಿತ್ ದ ಟಾಪಿಕ್, PIL ಸದ್ಯಕ್ಕೆ ನಮ್ಮ ಅಪ್ಡೇಟ್ ಇದು ಯಾಕೆ ಮತ್ತೆ ನ್ಯೂಸಲ್ಲಿ, ಈಗ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದಂಥ ಹಿನ್ನೆಲೆಯಲ್ಲೇನೆ, ಇನ್ ದ್ಯಾಟ್ ಸೇಮ್ ಬ್ಯಾಕ್ಗ್ರೌಂಡ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನ ಸುಪ್ರೀಂ ಕೋರ್ಟ್ನ ಈಗ ರೀಸೆಂಟ್ ಡಿಸ್ಕಷನ್, ಸುಮಾರು ವಿಡಿಯೋಸ್ ವೈರಲ್ ಆಗ್ತಿದೆ. ಸೊ ಇಶ್ಯೂಸ್ ಏನಂತಂದರೆ, ಸೆಂಟರ್ ಸಜೆಸ್ಟ್ ಮಾಡ್ತಿರೋದು, ಸೆಂಟರ್ ಅಂತ ಹೇಳುವಾಗ ನಮ್ಮ SD ತುಷಾರ್ ಮೆಹ್ತಾ ಅವ್ರು ಹೇಳ್ತಿರೋದು ದ್ಯಾಟ್ PILನ ರಿಮೂವ್ ಮಾಡಿ, ಇದು ಮಿಸ್ಯೂಸ್ ಆಗ್ತಿದೆ. ಈ ವ್ಯಕ್ತಿ ಡಿವೋಟಿನೇ ಅಲ್ಲ ಆ್ಯಂಡ್ ಇವನು ಕೇಸ್ನ ಫೈಲ್ ಮಾಡಿದ್ದಾನೆ. ಸೊ ಹಾಗಾಗಿ ಅವನು ಕಂಪ್ಲೀಟ್ ಮಿಸ್ಯೂಸ್ ಮಾಡ್ತಿರೋದು. ಸೊ ರಿಮೂವ್ ದಿಸ್. ಆ್ಯಂಡ್ ಅದೇ ಒಂದು ಸುಪ್ರೀಂ ಕೋರ್ಟ್ನಲ್ಲಿ ಡಿಸ್ಕಷನಲ್ಲಿ ರೇಸ್ ಆಗಿರೋದು ಶಬರಿಮಲಾ ಕೇಸ್ನ ಕಾಂಟೆಕ್ಸ್ಟಲ್ಲಿ, ದಟ್ 10 to 50 ಇಯರ್ಸ್ನ ಏಜ್ ಗ್ರೂಪಲ್ಲಿ ಇರುವಂಥ ಫೀಮೇಲ್ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡೋ ಹಾಗಿಲ್ಲ ಅನ್ನೋದು. ಇಂಡಿಯನ್ ಯಂಗ್ ಲಾಯರ್ಸ್ ಅಸೋಸಿಯೇಷನ್ನ ಜಡ್ಜ್ಮೆಂಟ್ ಇದು, 2018 ಜಡ್ಜ್ಮೆಂಟ್, ಅದರದ್ದು ರಿವ್ಯೂ ಪಿಟಿಷನ್ ಈಗ ನಡೀತಿರೋದು. ಆ್ಯಂಡ್ ಅಟ್ ದ ಸೇಮ್ ಪಾಯಿಂಟ್ ಇದರಲ್ಲಿ ನಮಗೆ ಆರ್ಟಿಕಲ್ 17ನ ಕೂಡ ಸಹ ಡಿಸ್ಕಸ್ ಮಾಡ್ತಿದ್ದಾರೆ. ಬಿಕಾಸ್ ಆ ಮಹಿಳೆಯರ ಜೊತೆಗೆ ಅನ್ಟಚಬಿಲಿಟಿ ಪ್ರಾಕ್ಟೀಸ್ ಮಾಡ್ತಿರೋದು. ಪ್ರತಿ ತಿಂಗಳು 3 ದಿನ ಅನ್ಟಚಬಿಲಿಟಿ, ಮತ್ತೆ ಅನ್ಟಚಬಿಲಿಟಿ ಇಲ್ಲ. ಸೊ ಆರ್ಟಿಕಲ್ 17 ಸೆಲೆಕ್ಟಿವ್ ಆಗಿ ಬರುತ್ತೆ, ಆ ರೀತಿ ಹೇಳೋಕ್ಕಾಗೋದಿಲ್ಲ ಅನ್ನುವಂಥ ಸ್ಟೇಟ್ಮೆಂಟೂ ಸಹ ಇದೆ. ಬಿಕಾಸ್ ನೀವು ಈದರ್ ಯು ಅಲವ್ ಟು ಗೋ ಟು ದ ಟೆಂಪಲ್ ಅಥವಾ ಇಲ್ಲ. ಆ್ಯಂಡ್ ಎಲ್ಲರೂ ಹೋಗಬೇಕು, ಜೆಂಡರ್ ಇನ್ಇಕ್ವಾಲಿಟಿ ಅಥವಾ ಈ ರೀತಿ ಏನು ನಮ್ಮ ಫಂಡಮೆಂಟಲ್ ರೈಟ್ಸ್ನ ಕರ್ಟೇಲ್ ಮಾಡುವಂಥದ್ರ ರಿಲೇಟೆಡ್ ಏನೇ ಜಡ್ಜ್ಮೆಂಟ್. ಆ್ಯಂಡ್ ಅದರಲ್ಲಿ ಅಲವ್ ಮಾಡಿದ್ದು ದಟ್ ಎಲ್ಲರಿಗೂ ಅಧಿಕಾರ ಇದೆ ದೇವಸ್ಥಾನ ವಿಸಿಟ್ ಮಾಡಬಹುದು ಅಂತ. ಬಟ್ ಈ ರಿವ್ಯೂ ಪಿಟಿಷನ್ ಇಲ್ಲ, ಹೋಗೋ ಹಾಗಿಲ್ಲ ಮಹಿಳೆಯರು ಅಂತಾನೆ ಮತ್ತೆ ಬಂದಿರೋವಂಥದ್ದು. ಸೊ PIL ಮೆಂಟ್ ಫಾರ್ ಪುವರ್ ಆ್ಯಂಡ್ ಮಾರ್ಜಿನಲೈಸ್ಡ್. ಇದರಲ್ಲಿ ಸೆಂಟರ್ನ ಒಪಿನಿಯನ್ ಏನಂತಂದರೆ, ತುಷಾರ್ ಮೆಹ್ತಾ ಅವ್ರು ಹೇಳ್ತಿರೋದು ಇದು ಪುವರ್ ಆ್ಯಂಡ್ ಮಾರ್ಜಿನಲೈಸ್ಡ್, ಅವರ ಒಂದು ರೈಟ್ಸ್ನ ಅವರನ್ನು ಅಡ್ರೆಸ್ ಮಾಡೋದಕ್ಕೆ ಅಂತ ಯೂಸ್ ಮಾಡಬೇಕು. ಆ್ಯಂಡ್ ಇದಕ್ಕೆ ಅರ್ಲಿಯರ್ ಲಿಮಿಟೆಡ್ ಆಕ್ಸೆಸ್ ಟು ಜಸ್ಟಿಸ್ ಇತ್ತು. ಸೊ ಹಾಗಾಗಿ, ಬಟ್ ಇವತ್ತು ನಮಗೆ ಫ್ರೀ ಲೀಗಲ್ ಏಡ್ ಇದೆ ಎಕ್ಸೆಟ್ರಾ. ಸೊ ಸುಮಾರು ಮೀನ್ಸ್ ಇದೆ, ಹಾಗಾಗಿ PILನ ಅವಶ್ಯಕತೆ ಇಲ್ಲ ಅನ್ನೋದು ಇವರ ಪಾಯಿಂಟ್. ದ ಸೇಮ್ ಪಾಯಿಂಟಲ್ಲಿ ನಮಗೆ ಚೇಂಜ್ಡ್ ಸಿಚುವೇಶನ್ ಏನಂತಂದರೆ, ಲೀಗಲ್ ಅವೇರ್ನೆಸ್ ಈಗ ಎಲ್ಲರಿಗೂ ಇನ್ಕ್ರೀಸ್ ಆಗಿದೆ, ಪ್ರತಿಯೊಬ್ಬರು ಅವೇರ್ ಆಗಿದ್ದಾರೆ. ಅವರಿಗಿರುವಂಥ ಫಂಡಮೆಂಟಲ್ ರೈಟ್ಸ್ ಏನು ವೈಲೇಷನ್ ಆಗ್ತಿದ್ರೆ ಅಡ್ರೆಸ್ ಮಾಡಬೇಕು. ಸೊ ಅವರಿಗೆ ಇರುವಂಥ ಒಂದು ಫ್ರೀ ಲೀಗಲ್ ಏಡ್ನ ಆಕ್ಸೆಸ್ ಆಗಿರಬಹುದು, ಎಲ್ಲರೂ ಅವೇರ್ ಆಗಿದ್ದಾರೆ. ಈಸಿ ಆಕ್ಸೆಸ್ ಇದೆ ಕೋರ್ಟ್ಸ್ಗೆ, ಈಗ ಈ ಫೈಲಿಂಗ್ ಸಿಸ್ಟಮ್ ಇದೆ. ಸೊ ಈ ರೆಮಿಡೀಸ್ ಇದ್ದಾಗ ನಮಗೆ PILನ ಅವಶ್ಯಕತೆ ಇಲ್ಲ ಅನ್ನೋದು ಪಾಯಿಂಟ್. ಸೊ ಮಿಸ್ಯೂಸ್ ಆಫ್ PIL ಆಗ್ತದೆ, ಹೌದು ನಿಜ, ಒಂದು ಪಾಯಿಂಟ್ ಕೌಂಟರ್ ಮಾಡೋದಕ್ಕೆ ನಿಜ. PILನ ಮಿಸ್ಯೂಸ್ ಮಾಡ್ತಿರೋದು ಪಬ್ಲಿಸಿಟಿ ಪಡೆಯೋದಕ್ಕೆ ಮಾಡ್ತಿದ್ದಾರೆ, ಅಥವಾ ಪೊಲಿಟಿಕಲ್ ಮೋಟಿವ್ಸಲ್ಲಿ ಅಜೆಂಡಾ, ಒಂದು ಪರ್ಸ್ನಲ್ ಅಜೆಂಡಾ ಮೇಲೆ ಮಾಡ್ತಿರೋದು. ಈ ಪಾಯಿಂಟ್ಸ್ ಇರೋದ್ರಿಂದನೇ PIL ಮಿಸ್ಯೂಸ್ ಆಗ್ತದೆ. ಅಗೇನ್ ಒನ್ ಥಿಂಗ್, ಇದು ಹೇಳಿದಾಗ ಇನ್ನು ತುಷಾರ್ ಮೆಹ್ತಾ ಅವರು, ಜಸ್ಟಿಸ್ BV ನಾಗರತ್ನ ಅವ್ರು ಹೇಳ್ತಾರೆ, ಯಾವುದೇ ನಾವೇನು ಬಂದಂಥ ಎಲ್ಲ PILನ ಕಣ್ಮುಚ್ಕೊಂಡೇನು ಕನ್ಸಿಡರ್ ಮಾಡ್ತಿಲ್ಲ. ವಿ ಆರ್ ಕಾಷಿಯಸ್. ನಾವು ಪ್ರತಿಯೊಂದು PIL ಅವಶ್ಯಕತೆ ಇದ್ದರೆ ಮಾತ್ರನೇ ಅದು ಅಡ್ಮಿಷನ್ ಆಗ್ತಿರೋದು ಆ್ಯಂಡ್ ಆ ಕೇಸ್ ಅಂತ ಟೇಕಪ್ ಆಗ್ತಿರೋದು. ಇಲ್ಲ ಅಂತಂದರೆ ಅದು ಸ್ಟಾರ್ಟಿಂಗಲ್ಲೇ ನಾವು ಅದನ್ನು ರಿಮೂವ್ ಮಾಡ್ತೀವಿ. ಆ ಕೇಸಸ್ ಎಲ್ಲ ಬಂದಂಥ ಕೇಸಸ್ನ ನಾವೇನು ಎಂಟರ್ಟೈನ್ ಮಾಡ್ತಿಲ್ಲ. ಇಫ್ ದ ಪರ್ಸನ್ ಇಸ್ ಕಮಿಂಗ್ ಕ್ಲೀನ್ ಟು ದ ಕೋರ್ಟ್ ಓನ್ಲಿ ದೆನ್ ಆ ಕೇಸ್ ಕನ್ಸಿಡರ್ ಆಗ್ತಿರೋದು. ಸೊ ಹಾಗಿದ್ದಾಗ PIL
ತುಂಬ ಒಂದು ಒಳ್ಳೆ ಅಪ್ರೋಚ್. ಸೊ ಹಾಗಾಗಿ PIL ಬೇಕು, ರಾದರ್ ಈ ರೀತಿ ಫೇಕ್ ಅಥವಾ ಈ ರೀತಿ ಕೇಸಸ್ನ ನಾವು ಅದನ್ನು ಕಾಷಿಯಸ್ ಆಗೇನೆ ಹ್ಯಾಂಡಲ್ ಮಾಡ್ತಿರೋದು. ಸೊ ಸ್ಟ್ರಿಕ್ಟ್ ಸ್ಕ್ರೂಟಿನಿ ಆಗಬೇಕು ಬಂದಂಥ ಕೇಸ್ದು, ಆ್ಯಂಡ್ ಅದರಲ್ಲಿ ಇಂಟೆನ್ಷನ್ ಏನು, ಬಿಕಾಸ್ ಯಾವುದೇ ಒಬ್ಬ ವ್ಯಕ್ತಿ ಕೋರ್ಟ್ಗೆ ಹೋಗ್ತಿದ್ದಾನೆ ಕ್ಲೀನ್ ಹ್ಯಾಂಡ್ಸ್ ಅಂತ ಹೇಳುವಾಗ ಅವನ ಉದ್ದೇಶ ಸರಿಯಾಗಿರಬೇಕು. ಅವನು ತಪ್ಪು ಉದ್ದೇಶದಿಂದ ಕೋರ್ಟಿಗೆ ಹೋಗಿ ಲಾಭ ಪಡ್ಕೊಳ್ಳೋದಕ್ಕೆ ನೋಡಬಾರ್ದು. ಅನ್ಫೇರ್ ಜಸ್ಟಿಸ್ ನಮಗೆ ಅಲವ್ ಮಾಡಬಾರ್ದು. ನೆಕ್ಸ್ಟ್, ರಿಜೆಕ್ಷನ್ ಆಫ್ ಫ್ರಿವಲಸ್ PILs ಇದು ನಡೀತಿದೆ. ಸೊ ಸುಮ್ಮನೆ ಫಾಲ್ಸ್ ಆ್ಯಂಡ್ ಫ್ರಿವಲಸ್ ಟೈಮ್ ಪಾಸಿಗೆ ಆಗ್ತಿರೋದು, ಆ ರೀತಿ PILನ ರಿಜೆಕ್ಟ್ ಮಾಡ್ತಿದ್ದಾರೆ. ಕೀ ಇಶ್ಯೂಸ್, ಈಗ PIL ನಮಗೆ ಯಾವ್ದು ರೀತಿ ಈ ಸ್ಟ್ಯಾಂಡ್ ಅಂತ ಹೇಳಿದ್ರೆ, ಈ ಜಡ್ಜ್ಮೆಂಟಲ್ಲೇ ಜಸ್ಟಿಸ್ BV ನಾಗರತ್ನವರು ಕ್ಲಿಯರ್ ಆಗಿ ಅಡ್ರೆಸ್ ಮಾಡಿದ್ದಾರೆ ದ್ಯಾಟ್ PIL ಇರುತ್ತೆ, ಇಟ್ ವಿಲ್ ಕಂಟಿನ್ಯೂ, ಬಿಕಾಸ್ ಅದರ ಪರ್ಪಸ್ ಒಂದು ಲಾರ್ಜರ್ ಆಸ್ಪೆಕ್ಟ್ಸ್ನ ಅಡ್ರೆಸ್ ಮಾಡೋದು. ಸೊ ಈ ಥರ ಚಿಕ್ಕ ಪುಟ್ಟ ಮಿಸ್ಯೂಸ್ ಆಗುತ್ತೆ ಅನ್ನೋ ಮಾತ್ರಕ್ಕೆ ನಾವು PILನ ತೆಗೆದು ಹಾಕೋದಕ್ಕಾಗೋದಿಲ್ಲ. ಸೊ PIL ಕಂಟಿನ್ಯೂ ಆಗುತ್ತೆ, ಇಟ್ ವಿಲ್ ನಾಟ್ ಬಿ ಅಬಾಲಿಷ್ಡ್ ಆ್ಯಂಡ್ ಸ್ಟ್ರಿಕ್ಟ್ಲಿ ಸ್ಕ್ರೂಟಿನೈಸ್ಡ್ ಮಾಡಿ ಅದನ್ನು ಕನ್ಸಿಡರ್ ಮಾಡಲಾಗತ್ತೆ. ಸೊ PIL ಕಂಟಿನ್ಯೂ ಆಗುತ್ತೆ, ಎಂಡ್ ಆಗೋದಿಲ್ಲ, ಆ್ಯಂಡ್ ಇಟ್ ಈಸ್ ಓನ್ಲಿ ಯೂಸ್ಡ್ ಫಾರ್ ಜಸ್ಟಿಸ್ ಪರ್ಪಸ್, ಮಿಸ್ಯೂಸ್ ಆಗೋದಕ್ಕೆ ಬಿಡೋದಿಲ್ಲ. ಇದು ಸ್ಟ್ಯಾಂಡ್. ಸೊ ನಿಮಗೆ PILನ ರಿಲೇಟೆಡ್ ಏನು ಒಪಿನಿಯನ್ ಅಥವಾ ನಿಮಗೇನಾದರೂ PIL ರಿಲೇಟೆಡ್ ಡೌಟ್ಸ್ ಇದ್ದರೆ ಡೆಫಿನೆಟ್ಲಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಆ್ಯಂಡ್ ಮೈ ಟೇಕ್ ಅವೇ ಅಥವಾ ಮೈ ಪಾಯಿಂಟ್ ಎಟ್ ದ ಎಂಡ್ ಇಸ್, PIL ಒಂದು ಲಾರ್ಜರ್ ಕನ್ಸರ್ನ್ಸ್ನ ಅಡ್ರೆಸ್ ಮಾಡ್ತಾ ಬಂದಿದೆ. ಕಸ್ಟೋಡಿಯಲ್ ಡೆತ್, ಹ್ಯೂಮನ್ ರೈಟ್ಸ್ ಆ್ಯಂಡ್ ನಮ್ಮ ಎನ್ವೈರ್ಮೆಂಟಲ್ ಲಾಸ್ ಪ್ರತಿಯೊಂದೂ ಸಹ ನಾವು PIL ಮುಖಾಂತರನೇ ಪಡ್ಕೊಂಡಿರುವಂಥದ್ದು. ಸೊ ಹಾಗಿದ್ದಾಗ PIL ಒಂದು ಜಸ್ಟಿಸ್ಗೋಸ್ಕರ ಯೂಸ್ ಮಾಡಲೇಬೇಕು. ಆ್ಯಂಡ್ ದಟ್ ಇಸ್ ಇಟ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಸಹ ಶೇರ್ ಮಾಡಿ, ಆ್ಯಂಡ್ ನಿಮ್ಮ ವ್ಯೂ ಏನು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.